ಪಟಾಕಿ ಚೀಟಿ ಹೆಸರಲ್ಲಿ 12 ಕೋಟಿ ಪಂಗನಾಮ ಮಾಡಿದ್ದ ಭರತ್ನಿಂದ ಮತ್ತೊಂದು ಹಗರಣ. ಗಾರ್ಮೆಂಟ್ ನೌಕರರಿಗೆ ವೇತನ ನೀಡದೆ ಮಾಲೀಕ ಭರತ್ ವಂಚನೆ. ಬಂಗಾರಪೇಟೆ ಪಟ್ಟಣದ ಭರತ್ನಿಂದ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಈಗಾಗಲೇ ಪಟಾಕಿ ಚೀಟಿ ಹೆಸರಲ್ಲಿ 12 ಕೋಟಿ ಪಂಗನಾಮ ಮಾಡಿದ್ದು, ಮತ್ತೊಂದು ಗಾರ್ಮೆಂಟ್ ನೌಕರರಿಗೆ ವೇತನ ನೀಡದೆ ಮಾಲೀಕ ಭರತ್ ವಂಚನೆ ಮಾಡಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಕೆಜಿಎಫ್ ಮುಖ್ಯ ರಸ್ತೆ ಹಿಂಭಾಗದಲ್ಲಿರುವ ಬಾಡಿಗೆ ಕಟ್ಟಡದಲ್ಲಿ ಭರತ್ ಎಕ್ಸ್ಪೋರ್ಟ್ಸ್ ಎಂಬ ಗಾರ್ಮೆಂಟ್ಸ್ ನಡೆಸುತ್ತಿದ್ದು, ಭರತ್ ಕುಮಾರ್ ಕಾರ್ಮಿಕರಿಗೆ 1.5 ತಿಂಗಳಿನಿಂದ ವೇತನ ನೀಡದೆ ಪರಾರಿಯಾಗಿದ್ದಾನೆ. ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡುವ ನೂರಾರು ಮಹಿಳಾ ಕಾರ್ಮಿಕರು ಮಾಲೀಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆಗೆ ಸಂಬಂಧಿಸಿದಂತೆ ಕಾರ್ಮಿಕರು ಮಾಧ್ಯಮದೊಂದಿಗೆ ಮಾತನಾಡಿ, ಮಾಲೀಕರಾದ ಭರತ್ ಬಂಗಾರಪೇಟೆ ಆಂಧ್ರಪ್ರದೇಶದ ವಿಕೋಟ ಹಾಗೂ ಕೆಜಿಎಫ್ನಲ್ಲಿ ಗಾರ್ಮೆಂಟ್ಸ್ ನಡೆಸುತ್ತಿದ್ದು, ಸುಮಾರು 300 ಕಾರ್ಮಿಕರಿಗೆ 1.5 ತಿಂಗಳಿನಿಂದ ವೇತನ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ದೀಪಾವಳಿ ಹಬ್ಬದ ಸಲುವಾಗಿ ವೇತನ ನೀಡಿ ಎಂದು ಕೇಳಿದ್ದು, ಗಾರ್ಮೆಂಟ್ಸ್ನ ಪ್ರೊಡಕ್ಷನ್ ಮ್ಯಾನೇಜರ್ ಶಿವಕುಮಾರ್ ಹಾಗೂ ಜನರಲ್ ಮ್ಯಾನೇಜರ್ ಮುರುಗನ್ ರವರು ಗಾರ್ಮೆಂಟ್ಸ್ನಲ್ಲಿ ಒಂದು ಸಭೆ ಮಾಡಿ, ನೀವು 2 ದಿನ ರಜೆ ಮಾಡಿ ಬನ್ನಿ, ಸ್ವಲ್ಪ ತೊಂದರೆಯಾಗಿರುವುದರಿಂದ ಹಬ್ಬಕ್ಕೆ ವೇತನ ಕೊಡುವುದಾಗಿ ತಿಳಿಸಿದರು. ರಜೆ ಮುಗಿಸಿ ಬಂದರೆ ಮಾಲೀಕರಾಗಲಿ ಜಿಎಂ ಪಿಎಂ ಆಗಲಿ ದೂರವಾಣಿ ಕರೆಗೆ ಸಿಗುತ್ತಿಲ್ಲ. ಇಲ್ಲಿ ಕೆಲಸ ಮಾಡುವ ನಮಗೆ ಸುಮಾರು 18 ಲಕ್ಷ ವೇತನ ನೀಡಬೇಕು. ವೇತನ ನೀಡಿದರೆ ಸಾಕು ಎಂಬಂತಾಗಿದೆ. ನಮಗೆ ನ್ಯಾಯ ಕೊಡಿಸಿಕೊಡಿ ಎಂದು ಮಹಿಳಾ ಕಾರ್ಮಿಕರು ತಮ್ಮ ಅಳಲು ತೋಡಿಕೊಂಡರು. ಬಲ್ಲ ಮೂಲಗಳ ಪ್ರಕಾರ ಗಾರ್ಮೆಂಟ್ಸ್ ಲಾಕೌಟ್ ಕಾರ್ಮಿಕರ ಪ್ರತಿಭಟನೆ ನೋಡಿ ಅಲ್ಲಿನ ಸಾರ್ವಜನಿಕರು ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗಾರ್ಮೆಂಟ್ಸ್ನಲ್ಲಿ ಇರುವ ಎಲ್ಲ ವಸ್ತುಗಳನ್ನು ಭಾರೀ ವಾಹನದಲ್ಲಿ ತುಂಬಿಕೊಂಡು ಹೋಗಿದ್ದಾಗಿ ತಿಳಿಸಿದ್ದಾರೆ. ಕಷ್ಟಕ್ಕಂತ ಬಂದು ಇಲ್ಲಿ ಕೆಲಸ ಮಾಡೋದು, ಇವ್ರು ನೋಡಿದ್ರೆ ನಮ್ಮ ಹೊಟ್ಟೆಗಳ ಮೇಲೆ ಹಿಂಗೆ ಹೊಡೆದು ಸಾಯ್ತಾರೆ. ಏನು ನಾವೇ ಯಾರು ನಂಬ್ಕೊಂಡು ನಾವು ಬರೋದು ಹೇಳಿ? ನಮ್ಮ ಸ್ಯಾಲರಿ ಕರೆಕ್ಟಾಗಿ ಕೊಟ್ಟರೆ ತಾನೆ ಸರ್ ಮನೆಗೆ ಆನ್ಸರ್ ಮಾಡೋಕ್ಕೂ. ಮನೆಯಲ್ಲಿ ಗಂಡಸರು ಕೇಳ್ದೇ ಇರ್ತಾರಾ? ನಾವು ಬಾಡಿಗೆ ಮನೆಗೆ ಕಟ್ಟಬೇಕು, ಚೀಟಿ ಅಂತ ಲೋನ್ಗಳು ಇರ್ತೈತೆ, ಎಷ್ಟೋ ಇರುತ್ತೆ ಕಮಿಟ್ಮೆಂಟ್ಸ್. ಇವಾಗ ನಾವು ಯಾರಿಗೆ ಹೇಳಿ ಸರ್ ಹೇಳೋದು? ಇವ್ರು ಈ ಥರ ಬಚ್ಚಿಟ್ಕೊಂಡ್ಬಿಟ್ರೆ ಎಲ್ಲಾರ ಹೋಗ್ಲಿ ಕಾಡುಗಳಲ್ಲಿ ಇಟ್ಬಿಟ್ರೆ ನಾವು ಯಾರಿಗೆ ಸರ್ ಆನ್ಸರ್ ಮಾಡೋದಿಲ್ಲ? ಗಂಡಸ ಒಂದು ಟೇಬಲ್ ತಟ್ಟು ಮಾತಾಡ್ದು ನಾನು ಅವತ್ತು ಕೊಡೋಕೆ ಹೋಗ್ತಾ ಇಲ್ವಾ? ಅವ್ನಿಗೆ 2 ದಿವಸ ರಜೆ ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗ್ಬಿಟ್ಟ. ಇವಾಗ ನಾವು ಯಾರಿಗೆ ಆನ್ಸರ್ ಮಾಡೋದು? ಯಾರು ಎಸ್ಕೇಪ್ ಆಗಿದ್ದಮ್ಮ? ಶಿವಕುಮಾರ್ ಮತ್ತು ಮುರುಗನ್ ಸಾರ್ ಅಂತ. ಅವ್ರಿಗೆ ಸಾರ್ ಅಂತ ಬೇರೆ ಮರ್ಯಾದೆ ಕೊಡ್ಬೇಕಾ ಸರ್? ಇಲ್ಲಿ ದೊಡ್ಡವರೇ. ನೀವು ಕೆಲ್ಸಕ್ಕೆ ಹೋಗ್ತೀರಾ, ಬೇರೆ ಕಡೆ ಹೋಗ್ತೀರಾ, ನೀವು ಇಷ್ಟು ದಿನ ಸಂಪಾದನೆ ಮಾಡಿದ್ದು ಎಲ್ಲಿ ಅಮೌಂಟ್ ಒಂದು ಮನೆಗಳಲ್ಲಿ ಬೈತಾ ಇದ್ದಾರೆ ಸರ್. ನಾವು ಬಾಡಿಗೆ ಕಟ್ಟೋರು, ಲೋನುಗಳು ಎಷ್ಟು ಇದೆ ಸರ್. ಮನೆಗಳ ಹತ್ರ ಬಂದು ಸಾಲಗಾರ ಬಂದು ಕೇಳಿದ್ರೆ ನಾವೇನು ಹೇಳೋದು ಸರ್? ಅವ್ರ ಹತ್ರ ಉಗಿಸ್ಕೊಳೋದ, ಮನೆಯಲ್ಲಿ ಉಗಿಸ್ಕೊಳೋದು ಸರ್? ಯಾವುದೊಂದು ಬಂದು ನಮಗೆ ಬಂದು ಹೇಳಿದ್ರೆ ನಾವು ನಂಬಿಕೆಯಿಂದ ಕೆಲಸ ಆದರೂ ಮಾಡ್ಬೋದು. ಇಲ್ಲಾಂದ್ರೆ ಏನಂದ ಒಂದು ಹೇಳಿದ್ರೆ ಅಲ್ಲ ಸರ್, ಏನು ಹೇಳ್ತೀರಾ ಸೈಲೆಂಟ್ ಆಗಿದ್ರೆ ಹೆಂಗಿ ಸರ್? ಮುರುಗನ್ ಮಾಸ್ಟರ್ ನೋಡಿದ್ರೆ ಯಾವುದೂ ಹೇಳ್ತಾ ಏನೋ ನನಗೆ ಗೊತ್ತಿಲ್ಲ, ಮನೆ ನೋಡಿದ್ರೆ ಕೇಳಿದ್ರೆ ಕಂಪ್ಲೇಂಟ್ ಕೊಡೋಗ್ರಿ ಅಂತ ಹೇಳಿದ್ರು. ಅವ್ರು ನೋಡಿದ್ರೆ ಇವಾಗ ನೋಡಿದ್ರೆ ನಮ್ಗೆ ಪೇಮೆಂಟ್ ಬೇಕೇ ಬೇಕು ಸರ್. ಏನನ್ನ ಮಾಡ್ಕೊಂಡ್ಲಿ ಇವತ್ತೇನಿದ್ರೇನು ಡಿಸೈಡ್ ಆಗಬೇಕು ಸರ್. ನಮ್ಗೆ ಪೇಮೆಂಟ್ ತಗೊಟ್ಬಿಡಿ ಸರ್. ಕೆಲಸ ಮಾಡ್ತಾ ಇದ್ದಿದ್ದು ನಾವು ಹಬ್ಬಕ್ಕೆ ಮುಂಚೆ 7ನೇ ತಾರೀಕು ಪೇಮೆಂಟ್ ಆಗಿರೋದು ಆಗ್ತಾ ಇತ್ತು. ಓನರ್ ನಮ್ಗೆ ಹೇಳಿಲ್ಲ, ನಮ್ಗೆ ಕಷ್ಟ ಇದೆ, ನಾವು ಕೊಡಲ್ಲ ಅಂತ ಹೇಳಿಲ್ಲ. ಅವರು ಮುರುಗನ್ ಸಾರು ಶಿವಕುಮಾರ್ ಸಾರೇ ಮೀಟಿಂಗಲ್ಲಿ ಮಾಡಿ ಹೇಳಿರೋದು, 15ನೇ ತಾರೀಕು ಪಕ್ಕ ಕೊಡಿಸ್ತೀವಮ್ಮ, ನೀವು ಒಂದ್ಸಲ ಸರಿಸ್ಕೊಳ್ರಿ ಹಂಗೆ ಅಂತ ಹೇಳಿದ್ದಾರೆ. ಅವರು ಏನು ಜವಾಬ್ದಾರಿ ಏನು ತಗೊಂಡಿಲ್ಲ. ಮತ್ತೆ ಹಬ್ಬವರೆಗೂ ನೋಡಿದ್ವಿ. ಬುಧವಾರ ಬಂದಿದ್ವಿ. ಅವ್ರು ಫೋನ್ ಮಾಡಿದ್ರೆ ಮುರುಗನ್ ಸಾರು ಸ್ವಲ್ಪ ತಡ್ಕೊಳ್ರಮ್ಮ, ಕೊಡ್ತೀವಿ, ಎಲ್ಲರಿಗೂ ಕಷ್ಟ ಇದೆ ಅಂತ ಹೇಳಿದ್ರು. ಸರಿ ಮತ್ತೆ ಫೋನ್ ಮಾಡಿದ್ರೆ ಇವಾಗ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಸರ್. ನಮ್ಮ ಸರ್ ಅಂತ ಆದ್ಮೇಲೆ ಕೊಡ್ತೀವಮ್ಮ, ಸ್ವಲ್ಪ ಅವ್ರ ಕಷ್ಟ ಇದೆ. PM ಸರ್, GM ಶಿವಕುಮಾರ್ ಸರ್, PM ಅವರಿಬ್ಬರೇ ಸರ್ ಕೊಡ್ತೀವಿ ಹಾಕೊಂಡು ಕಷ್ಟಪಟ್ಟಿರೋದು. ಇವಾಗ ನಮ್ಮ ಸ್ಯಾಲರಿ ಕೊಟ್ಟಿಲ್ಲ, ಆ ಕಡೆ ಕೆಲಸನೂ ಮುಚ್ಚಾಕಿದ್ದಾರೆ. ಏನು ನಂಬಿಕೆ ಇಲ್ಲ ಸರ್. ನಾವು ಮನೆಗಳಲ್ಲಿ ಎಷ್ಟೋ ತಿನ್ನಕ್ಕೆ ಕೂಡ ಇಲ್ಲ ಸರ್ ನಮ್ಗೆ ಊಟಗಳು. 8ನೇ ತಾರೀಕು ಕೆಳಗಡೆ ನಾವು ತಂದುಬಿಟ್ಟು ಅವ್ರು ಓನರ್ ಭರತ್ ಸರ್ಗೆ ಕೇಳಿದೆ, ಸರ್ 10ಗೆ ಕೊಟ್ಬಿಡೋಣ ಸರ್ ಪೇಮೆಂಟ್, ಹಬ್ಬ ಬೇರೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಕೊಡೋಕ್ಕೆ ರೆಡಿ ಆಗಿದ್ರು. ಆ ಮುರುಗನ್ ಶಿವ ಅಂತ ಹೇಳ್ಬಿಟ್ಟು ಅವನು ಶಿವ ಬಂದು ಇಲ್ಲಿ PM, ಮುರುಗನ್ ಬಂದುಬಿಟ್ಟು ಇಲ್ಲಿ GM ಸರ್ ಪರವಾಗಿಲ್ಲ ನೀವು ಹೋಗಿ ನಾನು ಮೇಂಟೈನ್ ಮಾಡ್ಕೊತೀನಿ, ವರ್ಕರ್ಸ್ಗೆಲ್ಲ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವರು ಹೊರಟೋದ್ರು. ಆಮೇಲೆ ಮುರುಗನ್ನು ಶಿವು ಹೋಗ್ಬಿಟ್ಟು ಎಲ್ಲರಿಗೆ ಮೀಟಿಂಗ್ ಮಾಡಿದ್ದಾರೆ, ಕೇಳಿ ಸರ್ 2 ದಿವಸ ಲೀವ್ ತೊಗೊಳ್ಳಿ, ಆಮೇಲೆ ಬಂದು ನಿಮಗೆ ಪೇಮೆಂಟ್ ಕೊಡ್ತೀನಿ ಅಂತ. ಅವರು ಲಾಪತ್ತಾ ಇದೆ. ಇವರಿಗೆ ಓನರ್ಗೆ ಫೋನ್ ಮಾಡಿದ್ರೆ ಸ್ವಿಚ್ ಆಫ್. ನನಗೆ ಎಲ್ಲರಿಗೆ 1.5 ತಿಂಗಳು ಪೇಮೆಂಟ್ ಬರಬೇಕು ಸರ್. ನಾವು ಬೇರೆ ಕಡೆ ಕೆಲಸಕ್ಕೆ ಹೋಗೋಂಗೂ ಇಲ್ಲ, ಇಲ್ಲಿ ಮಾಡೋಂಗೂ ಇಲ್ಲ, ಆ ಥರ ಆಗಿಬಿಟ್ಟಿದೆ ಸರ್. ಅಂದಾಜು ಎಷ್ಟು ಬರಬೇಕು ಸರ್? 1 ತಿಂಗಳದ್ದು ಪೇಮೆಂಟು ನಾನು ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ. 12 ಲಕ್ಷ ಬರಬೇಕು ಸರಿನಾ? ಇನ್ನು 15 ಡೇಸ್ದು ಬರಬೇಕು. ಅದು ಇನ್ನೂ ಲೆಕ್ಕ ಹಾಕಿಲ್ಲ. 1 ಮಂತ್ ಪೇಮೆಂಟ್ ನಾನು ಪ್ರಿಪೇರ್ ಮಾಡಿ ಇಕ್ಕಿದ್ದೀನಿ ಸರ್. 1.5 ತಿಂಗಳದ್ದು ಬರಬೇಕು ಸರ್. ಹಂಗಾದ್ರೆ 1.5 ತಿಂಗಳದ್ದು ಸೇರಿದ್ರೆ ಹತ್ರ ಒಂದು 18,000 ಬರಬೇಕು ಸರ್. 18 ಲಕ್ಷ ಬರಬೇಕು ಸರ್.
ಇವಾಗ ಒಂದು ತಿಂಗಳದ್ದು ಪೇಮೆಂಟ್ ಪ್ರಿಪೇರ್ ಮಾಡಿದ್ದೀನಿ, 12 ಲಕ್ಷ ಇದೆ. ಅದು ನೋಡಿ ಸರ್, ಏನೋ ದಯವಿಟ್ಟು ಎಲ್ಲರಿಗೆ ಹೆಣ್ಮಕ್ಳಿಗೆ ನಮಗೆಲ್ಲ ಸಹಾಯ ಮಾಡಿದ್ರೆ ಸಾಕಾಗುತ್ತೆ. ನಾವು ತುಂಬ ಕಷ್ಟದಲ್ಲಿದ್ದೀವಿ. 1.5 ತಿಂಗಳಿಂದ ಕೆಲಸ ಬೇರೆ ಇಲ್ಲ, ಬೇರೆ ಕಡೆ ಕೆಲಸ ಹೋಗೋಕ್ಕಾಗಿಲ್ಲ, ಇಲ್ಲಿ ಮಾಡಂಗಿಲ್ಲ. ಬೇರೆ ಕಡೆ ನಾವು ಅದೇ ಕ್ಲಿಯರ್ ಮಾಡಿದ್ರೆ ನನ್ನ ಹೆಸರು ಅಂಬರೀಷ್ ಅಂತ ಹೇಳ್ಬಿಟ್ಟು ಮೊದಲು ಇಲ್ಲಿ PM ಆಗಿ ಕೆಲಸ ಮಾಡ್ತಾ ಇದ್ದೆ. ಇಲ್ಲಿ ಬಂದ್ಬಿಟ್ಟು 1.5 ತಿಂಗಳಿಂದ ಸಂಬಳ ಬರಬೇಕು ಹೆಣ್ಮಕ್ಳಿಗೆ. ಈ ಕಾರಣಕ್ಕೆ ಇಲ್ಲೆಲ್ಲ ಸೇರಿದ್ದಾರೆ, ಎಲ್ಲರೂ ಒಂದು ಗ್ರೂಪ್ ಸೇರಿದ್ದಾರೆ. ಅವ್ರಿಗೆ ನ್ಯಾಯ ಸಿಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಕಡೆಯಿಂದ ಯಾವ ಕಂಪನಿ? ಭಾರತ್ ಎಕ್ಸ್ಪೋರ್ಟ್ ಅಂತ ಹೇಳ್ಬಿಟ್ಟು ಭಾರತ್ ಅವ್ರದ್ದು ಕಂಪ್ನಿ ಸರ್ ಇದು. ಇಲ್ಲಿ ಬಂದ್ಬಿಟ್ಟು ಮ್ಯಾನೇಜ್ಮೆಂಟ್ ಆಗಿ ಮುರುಗನ್ ಅಂತ ಹೇಳ್ಬಿಟ್ಟು CO, PM ಆಗ್ಬಿಟ್ಟು ಶಿವು, ಇಬ್ಬರು ಬಂದ್ಬಿಟ್ಟು ಅವರು ಈ ಸ್ಕ್ಯಾಮ್ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿದ್ದಾರೆ ಸರ್. ಅವರು ಎಷ್ಟು ಜನ ಇದ್ದಾರೆ ಕಾರ್ಮಿಕರು? ಇಲ್ಲಿ ಬಂದ್ಬಿಟ್ಟು 110 ಜನ ಇದ್ದಾರೆ ಸರ್. ಇಲ್ಲಿ ವೀಕ್ ಓಟದಲ್ಲಿ 60 ಜನನೋ 70 ಜನನೋ 80 ಜನ. 3 ಫ್ಯಾಕ್ಟ್ರಿ ಸರ್. ಟೋಟಲ್ ಎಷ್ಟು ಜನಕ್ಕೆ ಪೇಮೆಂಟ್ ಬರಬೇಕು? 200-250 ಜನವ್ರಿಗೆ ಪೇಮೆಂಟ್ ಬರಬೇಕು ಸರ್. 300 ಜನ ಇರುತ್ತೆ. 200-250 ಜನ ಪೇಮೆಂಟ್ ಬರಬೇಕು. ಇಲ್ಲಿ ಅವ್ರಿಗೆ ಎಲ್ಲ ಹೆಣ್ಮಕ್ಳಿಗೆ ನ್ಯಾಯ ಸಿಗಬೇಕಾಗಿ 20 ಲಕ್ಷದ ಮೇಲೆ ಇದೆ ಟೋಟಲ್ ಪೇಮೆಂಟು. ಹೌದು ಸರ್. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145. 100% pure and clean. No compromise. Best quality, family restaurant. 100% Ambur and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.